ನಮಸ್ಕಾರ, ನಾನು ಸುಚಿತ್ರಾ. ನಮ್ಮ ಯುಇಸಿ ಚೇತನ ಒಕ್ಕೂಟದ ದನಿ ಸರಣಿಯ ವಿಶೇಷ ಸಂಚಿಕೆಯಾದ ನವಶಕ್ತಿ ನವರಾತ್ರಿ ಈ ಕಿರು ಸರಣಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಿರು ಸರಣಿಯ 2ನೇ ಸಂಚಿಕೆಯಾದ ನಮ್ಮ ಬ್ರಹ್ಮಚಾರಿಣಿ ದೇವಿಗೆ ನಮಸ್ಕರಿಸುತ್ತಾ ಕರ್ನಾಟಕದ 9 ಶಕ್ತಿ ಪೀಠಗಳಲ್ಲಿ ಒಂದಾದ ವಿದ್ಯಾದೇವತೆ ಶೃಂಗೇರಿ ಶಾರದಾಂಬೆಯ ಬಗ್ಗೆ ನಾವೊಂದು ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಧಾರ್ಮಿಕ ನೆಲೆಗಳಲ್ಲಿ ತುಂಗಾ ನದಿಯ ತೀರದಲ್ಲಿರುವ ಈ ಒಂದು ಶೃಂಗೇರಿಗೆ ಒಂದು ಒಳ್ಳೆಯ ಅಗ್ರಸ್ಥಾನವಿದೆ. ತ್ರೇತಾಯುಗದಲ್ಲಿ ಅಯೋಧ್ಯೆಯ ಮಹಾರಾಜನಾದ ದಶರಥನು ಸಂತಾನಾಪೇಕ್ಷೆಯಿಂದ ಒಂದು ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡಿರುತ್ತಾನೆ. ಆ ಯಜ್ಞದಲ್ಲಿ ಮುಖ್ಯ ಪೌರತ್ವವನ್ನ ವಹಿಸಿದಂತಹ ಶ್ರೀ ಋಷ್ಯಶೃಂಗರು ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದ್ದರು ಎಂಬ ಕಾರಣಕ್ಕಾಗಿ ಈ ಪ್ರದೇಶಕ್ಕೆ ಶೃಂಗೇರಿ ಎಂದು ಹೆಸರು ಬರಲಾಯಿತು. ಅದ್ವೈತ ತತ್ವವನ್ನ ಜಗತ್ತಿಗೆ ಸಾರಿ ತಿಳಿಸಿದಂತಹ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಪ್ರಪ್ರಥಮ ಪೀಠವೆಂದರೆ ಅದುವೇ ಶೃಂಗೇರಿಯ ಶಾರದಾ ಪೀಠ. ಜನರಿಗೆ ವಿದ್ಯೆ ಮತ್ತು ಬುದ್ಧಿಯನ್ನ ನೀಡುವ ಶೃಂಗೇರಿಯ ಶಾರದಾಂಬೆಯು ಆ ಸ್ಥಳದಲ್ಲಿ ನೆಲೆಸಿದ್ದಾಳೆ. ಶಾರದಾಂಬೆಯ ದರ್ಶನಕ್ಕಾಗಿ ಪ್ರತಿನಿತ್ಯವೂ ಸಾವಿರಾರು ಭಕ್ತಾದಿಗಳು ಈ ಸ್ಥಳಕ್ಕೆ ಆಗಮಿಸುತ್ತಾರೆ. ವಿದ್ಯೆಯ ಪ್ರತಿರೂಪವಾದ ಶಾರದಾಂಬೆಯು ಶೃಂಗೇರಿಯಲ್ಲಿ ವೀಣಾಪಾಣಿಯಾಗಿ ಹಾಗೂ ತುಂಗಾ ನದಿ ತೀರದಲ್ಲಿ ನಿವಾಸಿನಿಯಾಗಿ ಮತ್ತು ಶೃಂಗೇರಿಯ ಪುರವಾಸಿನಿಯಾಗಿ ನೆಲೆಸಿದ್ದಾಳೆ. ದೇವಿಯ ವಿಗ್ರಹವು ಚಿನ್ನದಿಂದ ಆಭರಣಗೊಂಡಿದ್ದು ಕಮಲಾಸನದಲ್ಲಿ ಕುಳಿತಿರುವ ಹಾಗೆ ಕಾಣಸಿಗುತ್ತದೆ. ಬಲಗೈಯಲ್ಲಿ ಪುಸ್ತಕ ಹಾಗೂ ಜಪಮಾಲೆ ಹೊಂದಿದ್ದು ಎಡಗೈಯಲ್ಲಿ ಕಮಲ ಮತ್ತು ಜ್ಞಾನದ ಅಂಶಗಳನ್ನು ಒಳಗೊಂಡಿರುವುದು ನಾವು ಕಾಣುತ್ತೇವೆ. ಅಂತೆಯೇ ಹಬ್ಬಗಳಾದ ವಸಂತ ಪಂಚಮಿ, ನವರಾತ್ರಿ, ಶರದ ಪೂರ್ಣಿಮೆ ಮುಂತಾದ ಸಂದರ್ಭಗಳಲ್ಲಿ ವಿಶೇಷವಾದ ಪೂಜೆ, ಅಲಂಕಾರ ಹಾಗೂ ಒಳ್ಳೆಯ ವೈಭವವನ್ನು ನಾವು ಶೃಂಗೇರಿಯಲ್ಲಿ ಕಾಣಸಿಗುತ್ತೇವೆ. ಶಾರದಾಂಬೆ ದೇವಿ ಕರ್ನಾಟಕದ ನವಶಕ್ತಿ ಪೀಠಗಳಲ್ಲಿ ಅತ್ಯಂತ ಪ್ರಾಚೀನ ಹಾಗೂ ಜ್ಞಾನಪ್ರದಾಯಕ ಶಕ್ತಿಪೀಠ. ಶಾರದಾಂಬೆಯ ಆಶೀರ್ವಾದದಿಂದ ಭಕ್ತರಿಗೆ ವಿದ್ಯೆ, ವಿವೇಕ, ಬುದ್ಧಿ, ಶಕ್ತಿ ಮತ್ತು ಶಾಂತಿ ದೊರಕುತ್ತದೆ. ಶೃಂಗೇರಿ ಶಾರದಾ ಪೀಠವು ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಪರಂಪರೆಯ ನಿತ್ಯ ದೀಪವಾಗಿ ಪ್ರಖ್ಯಾತವಾಗಿದೆ. ಇದೇ ರೀತಿ ಇನ್ನಷ್ಟು ಶಕ್ತಿಪೀಠಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಯುಇಸಿ ಚೇತನದ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.